ಬಿಹಾರ ಚುನಾವಣೆ ಗೆದ್ದು ನಾನು ಸಿಎಂ ಆಗ್ತೀನಿ, ಮನೆ ಮನೆಗೂ ಸರ್ಕಾರಿ ಉದ್ಯೋಗ ಕೊಡ್ತೀನಿ ಅಂತ ತೇಜಸ್ವಿ ಯಾದವ್ ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. ಈಗ ಹಾಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಸರದಿ. ನಿತೀಶ್ ಕುಮಾರ್ ಅವರು ತಾವು ಈ ಬಾರಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆದರೆ 1 ಕೋಟಿ ಉದ್ಯೋಗವನ್ನು ಸೃಷ್ಟಿಸ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಮಹಿಳಾ ಅಭ್ಯರ್ಥಿಗೆ ಹಾರ ಹಾಕೋದಕ್ಕೆ ಹೋಗಿ ನಿತೀಶ್ ಕುಮಾರ್ ವಿವಾದವನ್ನು ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ಬಿಹಾರ ಚುನಾವಣೆ ಘೋಷಣೆ ಆಗಿದ್ದೇ ಆಗಿದ್ದು ಬಿಹಾರದ ಯುವಕರಿಗೆ ಎಲ್ಲ ಪಕ್ಷಗಳು ಸಿಕ್ಕಾಪಟ್ಟೆ ಆಶ್ವಾಸನೆ ಕೊಡ್ತಿವೆ. ಕಳೆದ ವಾರ ಆರ್ಜೆಡಿ ಮುಖ್ಯಸ್ಥ ತೇಜಸ್ವಿ ಯಾದವ್ ಬಿಹಾರದಲ್ಲಿ ಯಾವ ಕುಟುಂಬಕ್ಕೆ ಸರ್ಕಾರಿ ನೌಕರಿ ಇಲ್ವೋ ಅಂಥ ಎಲ್ಲ ಕುಟುಂಬಕ್ಕೂ ಮನೆಗೊಂದು ಸರ್ಕಾರಿ ನೌಕರಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಈಗ ಜೆಡಿಯು ಮುಖ್ಯಸ್ಥ ಬಿಹಾರ ಸಿಎಂ ನಿತೀಶ್ ಕುಮಾರ್ ಅದೇ ಭರವಸೆ ನೀಡಿದ್ದಾರೆ. ಮುಂದಿನ 5 ವರ್ಷದಲ್ಲಿ 1 ಕೋಟಿ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಜಾಬ್ ಗ್ಯಾರಂಟಿ ಘೋಷಣೆ ಮಾಡಿದ್ರು. अब हम लोगों ने तय कर दिया है कि अगले 5 वर्षों में 1 करोड़ युवाओं को नौकरी और रोजगार मिलेगा. तो एक तरह से सारा काम आप लोगों को याद रखिए कि हम लोग आपके हित में काम कर रहे हैं. ಬಿಹಾರದ ಮುಜಫರ್ಪುರದಲ್ಲಿ ನಿತೀಶ್ ಕುಮಾರ್ 1 ಕೋಟಿ ಸರ್ಕಾರಿ ಉದ್ಯೋಗದ ಘೋಷಣೆ ಮೊಳಗಿಸಿದ್ರು. ಇದೇ ಮುಜಫರ್ಪುರದಲ್ಲಿ ಸಿಎಂ ನಿತೀಶ್ ಕುಮಾರ್ ವಿವಾದಕ್ಕೂ ಸಿಲುಕಿದ್ರು. ಮಹಿಳಾ ಅಭ್ಯರ್ಥಿಯ ಕುತ್ತಿಗೆಗೆ ಹಾರ ಹಾಕಿದ್ರು. ಜೊತೆಯಲ್ಲಿದ್ದವರು ಮಹಿಳೆಗೆ ಹಾರ ಹಾಕಬೇಡಿ ಅಂದ್ರೂ ಕೇಳದೆ ಯಾಕೆ ಅಡ್ಡಿಪಡಿಸ್ತೀಯ ಸುಮ್ನಿರು ಅಂತಾನು ಗದರಿಸಿದ ವಿಡಿಯೋ ವೈರಲ್ ಆಗಿದೆ. वो हाथ कर रहे हो, ये गजब आदमी है भाई, हाथ काहे करते हैं तब तो. ಇದಿಷ್ಟು ಬಿಹಾರದ ಜೆಡಿಯು ಕಥೆಯಾದ್ರೆ ಬಿಹಾರದಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸೋಕೆ ಪ್ರಶಾಂತ್ ಕಿಶೋರ್ ನೇತೃತ್ವದ ಜೆಎಸ್ಪಿ ಪಕ್ಷದ 3 ಅಭ್ಯರ್ಥಿಗಳನ್ನ ಬಿಜೆಪಿ ಒತ್ತೆ ಇಟ್ಕೊಂಡಿದೆಯಂತೆ, ಬೆದರಿಕೆ ಹಾಕಿದೆಯಂತೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಧರ್ಮೇಂದ್ರ ಪ್ರಧಾನ್ ಇದರಲ್ಲಿ ಭಾಗಿದಾರರು ಅಂತ ಪ್ರಶಾಂತ್ ಕಿಶೋರ್ ನೇರವಾಗಿ ಆರೋಪಿಸಿದ್ರು. ಚುನಾವಣಾ ಆಯೋಗಕ್ಕೂ ದೂರು ಕೊಟ್ಟಿದ್ದಾರೆ. ಪ್ರಶಾಂತ್ ಕಿಶೋರ್ ದೂರು ಕೊಟ್ಟ ಬೆನ್ನಲ್ಲೇ ಬಿಹಾರ ಮೈತ್ರಿ ಸರ್ಕಾರದಲ್ಲಿ ಅಪರಾಧ ಹೆಚ್ಚಾಗಿದೆ. ಎನ್ಡಿಎ ಸರ್ಕಾರ ಗೂಂಡಾ ರಾಜ್ಯವನ್ನಾಗಿ ಮಾಡಿದೆ ಅಂತ ಕಾಂಗ್ರೆಸ್ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದೆ. ಇದಿಷ್ಟು ಇವತ್ತಿನ ಬಿಹಾರ ಎಲೆಕ್ಷನ್ ಅಖಾಡದ ಹೈಲೈಟ್ಸ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.